ಬೆಂಗಳೂರು ಬನಶಂಕರಿ ಚನ್ನಮ್ಮನಕೆರೆ ಅಚ್ಚುಕಟ್ಟಿನಲ್ಲಿರುವ ಶ್ರೀ ಭುವನಗಿರಿ ಆಶ್ರಮದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವದ ಬಗ್ಗೆ 2008 ಶ್ರೀ 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 ಸುವಿದೇಂದ್ರ ತೀರ್ಥ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮ್ಮ ನೇತೃತ್ವದಲ್ಲಿ ಬೆಂಗಳೂರಿನ ಕತ್ತರಗುಪ್ಪೆ ಏರಿಯಾ ಅಂತಾರೆ, ಈ ಬಡಾವಣೆಯಲ್ಲಿ ಭುವನಗಿರಿ ಆಶ್ರಮ ಅಂತ ಒಂದು ಆಶ್ರಮ ಮಾಡಿದ್ದೇವೆ. ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ನಾವು ಅನೇಕ ಕಡೆ ಸ್ಥಳಗಳನ್ನು ನೋಡಿದ್ವಿ, ಎಲ್ಲಿಯೂ ಕೂಡ ಸ್ಥಳ ಅನುಕೂಲ ಆಗಲಿಲ್ಲ. ನಮ್ಮ ಆಶ್ರಮದ ಪಕ್ಕದಲ್ಲೇ ಒಂದು ಖಾಲಿ ನಿವೇಶನ ಇತ್ತು. ಅದು ಆಕಸ್ಮಿಕವಾಗಿ ರಾಯರ ಅನುಗ್ರಹದಿಂದ ಅವರ ಪ್ರೇರಣೆಯಿಂದ ನಮಗೆ ದೊರಕಿತು. ಕೂಡಲೇ ವೃಂದಾವನ ಸ್ಥಾಪನೆ ಮಾಡೋಣ, ಈ ಬಡಾವಣೆಯವರಿಗೂ ಅನುಕೂಲ ಆಗ್ತದೆ ಅಂತ ವಿಚಾರ ಮಾಡಿದ್ವಿ. 2.5 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿ ಅದರಲ್ಲಿಯೂ ಎಲೆಕ್ಷನ್ ಬಂತು. 1 ತಿಂಗಳು ಯಾವ ಆಫೀಸರು ಸಿಗಲಿಲ್ಲ. ಆಮೇಲೆ ರಿಜಿಸ್ಟ್ರೇಷನ್ ಆಗಿ 2.5 ತಿಂಗಳಲ್ಲಿ 1 ತಿಂಗಳು ಹೋಯಿತು. ಉಳಿದ 1.5 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿ ಈ ವೃಂದಾವನದ ನಿವೇಶನ ಏನಿದೆ ಇದರಲ್ಲಿ ಒಂದು ತಾತ್ಕಾಲಿಕವಾಗಿ ಮಾಡೋಣ ಅಂತ ಒಂದು ಭವನವನ್ನು ನಿರ್ಮಾಣ ಮಾಡಿಸಿದ್ವಿ. ಅವರು ಇಂಜಿನಿಯರು ಅವರೆಲ್ಲ ಸೇರಿ ಬಹಳ ಶ್ರಮಪಟ್ಟು 1.5 ತಿಂಗಳಲ್ಲಿ ಪ್ರತಿಮೆನೂ ಆಯಿತು, ಶ್ರೀನಿವಾಸ ದೇವರ ಪ್ರತಿಮೆ, ಹನುಮಂತನ ಪ್ರತಿಮೆ ಆಯಿತು, ಪ್ರಾಣದೇವರ ಪ್ರತಿಮೆ, ರಾಯರ ವೃಂದಾವನ ಕೆತ್ತಿದ್ದೂ ಆಯಿತು. ಅದರಲ್ಲಿಯೂ ಅನೇಕ ವಿಘ್ನ ಬಂತು. ತಂಜಾವೂರಿನಲ್ಲಿರುವಂಥ ವೃಂದಾವನ ಆ ಆಕಾರದಲ್ಲಿ ಮಾಡೋಣ ಅಂತ ಹೊರಟಿದ್ವಿ. ಶಿಲ್ಪಿಗೆ ಯಾಕೋ ಅದು ರಾಯರ ಇಚ್ಛೆ ಬರಲಿಲ್ವೋ ಏನೋ, ಅರ್ಧ ಮಾಡಿದಾಗ ಆ ಶಿಲೆ ಒಡೆದೋಯ್ತು. ಇನ್ನೂ ದಿವಸ ಉಳಿದದ್ದು ಕಡಿಮೆ, ಆದರೂ ಶ್ರಮಪಟ್ಟು ಸುಂದರವಾದ ಒಂದು ವೃಂದಾವನ ಮಾಡಿಕೊಟ್ರು. ಅದು ರಾಯರೇ ಇಲ್ಲಿ ಬಂದು ನೆಲೆಸಿದ ಹಾಗೆ ನಮಗೆ ಅನಿಸಿದೆ. ಯಾಕೆಂದರೆ ಇಷ್ಟೆಲ್ಲ ಶೀಘ್ರದಲ್ಲಿ ನೋಡಿಲ್ಲ ನಾವು, ಯಾವುದು ಇಷ್ಟು ಬೇಗ ಆದದ್ದು. ಈ ರೀತಿ ರಾಘವೇಂದ್ರ ಸ್ವಾಮಿಗಳು ಬಂದು ನೆಲೆಸಿದ್ದಾರೆ. 2-3 ವರ್ಷ ಆಯಿತು ಇಲ್ಲಿ ಪ್ರತಿಷ್ಠೆಯಾಗಿ. 354ನೇ ಮಹಾಸಮಾರಾಧನೆ, ರಾಯರ ಆರಾಧನೆ ಈ ಸಲ ನಡೀತಾ ಇದೆ. ಬೆಳಗ್ಗೆ ಯಥಾಪ್ರಕಾರ ಸುಪ್ರಭಾತ, ಪಂಚಾಮೃತ, ವಿಶೇಷ ಪಂಚಾಮೃತ ಇದೆಲ್ಲ ನಡೀತದೆ. ಮೊದಲನೇ ವರ್ಷದ ಪಂಚಾಮೃತ ಮಾಡುವಾಗಲೇ ರಾಯರ ಛಾಯಾ ಒಂದು ಚಿತ್ರ, ರಾಯರು ಕೂತ ಭಂಗಿ ಅದು ಆ ವೃಂದಾವನದಲ್ಲಿ ಮೂಡಿತ್ತು. ಎಲ್ಲರೂ ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ರಾಯರು ವೃಂದಾವನದಲ್ಲಿ ಹಾಲಭಿಷೇಕ ಮಾಡುವಾಗ ರಾಯರ ಚಿತ್ರವೇ ಕಂಡಿದೆ ಆ ವೃಂದಾವನದಲ್ಲಿ. ಅದನ್ನು ಎಷ್ಟೋ ಪ್ರಯತ್ನ ಮಾಡಿದರು, ತೆಂಗಿನ ಚೀಪ್ ತಂದು ಅದನ್ನು ಉಜ್ಜಿ ಏನು ಮಾಡಿದರೂ ಕಾಣ್ತಾನೇ ಇತ್ತು 3 ದಿವಸ. ಮತ್ತು ಈಗ ಕಾಣ್ತಾ ಇಲ್ಲ. ಇಂಥ ಒಂದು ವಿಚಿತ್ರ ಪವಾಡವೂ ಕೂಡ ನಡೀತು. ಪ್ರತಿನಿತ್ಯ ಏನಾದರೂ ಒಂದು ಕಾರ್ಯಕ್ರಮ, ರಾಯರ ಸೇವೆ ಬಂದು ಜನರು ಮಾಡ್ತಾ ಇರ್ತಾರೆ. ಪ್ರತಿ ಭಾನುವಾರ ವಿಷ್ಣು ಸಹಸ್ರನಾಮ ಪಾರಾಯಣ, ಬೃಹತಿ ಸಹಸ್ರ ಯಾಗ ಮತ್ತು ಆರಾಧನೆಗಳು ಇವೆಲ್ಲ ನಡೀತದೆ. ಈ ಸಲ 354ನೇ ಆರಾಧನೆಯಲ್ಲಿ ಪ್ರಸಿದ್ಧ ರಾಯರು ಸಂಗೀತ ಪ್ರಿಯರೂ ಹೌದು, ಶಾಸ್ತ್ರಪ್ರಿಯರೂ ಹೌದು. ಪಂಡಿತರ ಒಂದು ಸಮಾರಾಧನೆ, ಪಾರಾಯಣ, ರಾಘವೇಂದ್ರ ವಿಜಯ ಪಾರಾಯಣ ಪಂಡಿತರಿಂದ ಮತ್ತು ಪ್ರವಚನಗಳು. ವಿಶೇಷವಾಗಿ 3 ದಿವಸವೂ ಕೂಡ ಸಂಗೀತ ಕಾರ್ಯಕ್ರಮ. ಬೆಂಗಳೂರಿನ ಅನೇಕ ಭಜನಾ ಮಂಡಳಿಗಳನ್ನು ಕರೆಸಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಭಜನೆ, ಅಷ್ಟೋತ್ತರ, ಈ ಎಲ್ಲ ಕಾರ್ಯಕ್ರಮಗಳು ಅವರವರಾಗಿ ಮುಂದೆ ಬಂದು ನಾವಿಲ್ಲಿ ಭಜನೆ ಮಾಡ್ತೇವೆ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬೇರೆ ಬೇರೆ ಸಮಯ ಮಾಡಿ ಎಷ್ಟು ಭಜನಾ ಮಂಡಳಿ ಬಂದ್ರೂ ಅವರಿಗೆ ಸಮಯ ಹಂಚಿಕೊಟ್ಟಿದ್ದೀವಿ. ಆರಾಧನೆ ನಡೀತದೆ. ಎಲ್ಲರೂ ಕೂಡ ಬಂದು ಈ ಆರಾಧನೆಯಲ್ಲಿ ಪಾಲ್ಗೊಂಡು ತಾವು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ರಿಗೂ ಈ ಮೂಲಕ ಆಮಂತ್ರಣ ಕೊಡ್ತಾ ಇದ್ದೀವಿ. ಎಲ್ಲರೂ ಬರ್ಬೋದು. ರಾಯರಿಗೆ ಪ್ರತಿಯೊಬ್ಬರೂ ಬೇಕು. ವಿಪ್ರಕ್ಷತ್ರ ವಿಡಂಘರಿಜಾತ ಮುಖರ ಅನೇಕ ಪ್ರಜಾ ಸೇವಿತ ಅಂತ ಯಾವ ಭೇದ ಭಾವ ಇಲ್ಲದೇನೆ ಅನೇಕ ಪ್ರಜೆಗಳು ಬಂದು ಸೇವೆ ಮಾಡ್ತಾರೆ. ಹೋದ ಬಾರಿ ರಾಯರ ಆರಾಧನೆಗೆ ಸುಮಾರು 8,000ಕ್ಕೂ ಮಿಗಿಲಾಗಿ ಜನರಿಗೆ ಅನ್ನ ಸಂತರ್ಪಣೆ ಆಗಿದೆ. ಅಷ್ಟು ಜನ ಬಂದು ಇಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಹಾಗೆ ದರ್ಶನ ಮಾಡಿ ಹೋದವರು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಈ ಸಲವೂ ಕೂಡ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು ಅಂತ ಕೇಳ್ತಾ ಇದ್ದೆ.